ತೂತ್ ನೋಡಿಸ್ತೀನಿ. ನೀನು ಮೈಸೂರು ಪಾಕಲ್ಲಿ ಮೈಸೂರು ನೋಡಿಸ್ತೀಯಾ? ಓ ನೋಡಿಸ್ತೀನಿ. ಅಲ್ಲೋಡನೆ ನನ್ನ ಕಾರ್ನ ಟ್ರಾನ್ಸ್ಪೋರ್ಟ್ ಗಾಡಿ ಮಾಡಿದ್ದಾರೆ. ನನ್ನ ಅರ್ಧಾಂಗಿ ನೀನು. ಕಂಪ್ಲೀಟ್ ಡೆಕೋರ್ ಸೆಟಪ್. ಫ್ರೈಡ್ ರೈಸ್, ಅಷ್ಟೇ. ಏನ್ ಜುಟ್ಟು ಇದು? ನಂತರ ಏನಂತಾರೆ ಇದು ಜುಟ್ಟನ್ನ? ತಿಕ್ಕಲ್ಬೇಕು ಜುಟ್ಟ. ಎಣ್ಣೆ ಹಾಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ. ನಾಟ್ ಎಣ್ಣೆ ಹಾಕೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ. 3 ಫ್ಲೋರ್ ಹತ್ತೋ ಅಷ್ಟಕ್ಕೆ. ನೋಡಿ ಕಷ್ಟ ಜೀವಿ. ಬಂದಿದ ತಕ್ಷಣ ಏನು ಕೇಳ್ತೇನೆ, ಹೌಸ್ ಮೈ ಔಟ್ಫಿಟ್ ಅಂತ. ಐ ಆಮ್ ಸೋ obsessed with my hairstyle. ಇದೇನಿದು? ಚಿಕನ್ ಕಾಂಗ್ ಪಾವ್. And this is chicken fried rice. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದ್ಯಾ? ನೀನು ಹೇಳಿದ್ರೆ ಮುಗೀತಿದ್ದೀರು. ನೀನು ಇದನ್ನ ಟೇಸ್ಟೇ ಮಾಡಿಲ್ಲ ಇನ್ನು. ಜಸ್ಟ್ ಪನ್ನೀರ್ ವಿತ್ ಉಪ್ಪು ಖಾರ. ನಾನು ಚಿಕನ್ ತಿಂತಿಲ್ಲ ಅಂತ ಮಾಡ್ಕೊಟ್ಟಿದ್ದಾರೆ ಮನು ಅವ್ರ ಕೆಫೆಲಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ನಮ್ಮ ಮನು ಅವ್ರ ಕೆಫೆಯಲ್ಲಿ ಬರ್ತ್ಡೇ ಬ್ಯಾಕ್ಡ್ರಾಪ್, ಪಾರ್ಟಿ ಡೆಕೋರೇಷನ್ ಥರ ಸ್ಟಾರ್ಟಿಂಗ್. ಸೊ ನಾನು ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಟು ಚೂಸ್ ಐಟಮ್ಸ್, ಪ್ರಾಡಕ್ಟ್ಸ್, ಬ್ಯಾಕ್ಡ್ರಾಪ್ಸ್. ಇದೊಂದು ತಗೊಂಡಿದ್ದೀವಿ, ಸ್ಟ್ಯಾಂಡ್ಸ್, ಕೇಕ್ ಸ್ಟ್ಯಾಂಡ್ಸ್. ಇದೊಂದು ಆಲ್ ದೀಸ್ and ಈ ಬಾಕ್ಸಸ್, ಈ ಪೇಪರ್ ಸ್ಟ್ಯಾಂಡ್ಸ್, ಫೋಕಸ್ ಲೈಟ್ಸ್, ಈ ಲೆಟರ್ಸ್, ಈ ಕ್ಯಾಂಡಲ್ ಸ್ಟ್ಯಾಂಡ್, ಮತ್ತು ಈ ಬಾಕ್ಸಸ್, ಮತ್ತು ಆಲ್ ದೀಸ್ ಥಿಂಗ್ಸ್. ಫೈನಲ್ ಇಷ್ಟು ಮಾಡಿದ್ದಾರೆ. ಅಂದರೆ ವಿತೌಟ್ ಡಿಸ್ಕೌಂಟ್, ವಿತ್ ಡಿಸ್ಕೌಂಟ್ 32,000 ಮಾಡಿದ್ದಾರೆ ಫಾರ್ 30 ಐಟಮ್ಸ್. ಕಂಪ್ಲೀಟ್ ಡೆಕೋರ್ ಸೆಟಪ್. ನನ್ನ ಕಾರ್ನ ಟ್ರಾನ್ಸ್ಪೋರ್ಟ್ ಗಾಡಿ ಮಾಡಿದ್ದಾರೆ. ಮನೆಗೆ ಬರೋದು, ಯಾವುದಾದ್ರೂ ಒಂದು ಡೀಲ್ ಮಾಡ್ಕೊಂಡು ಹೋಗೋದು, ಇದ್ದೇ ಆಗೋಯ್ತು. ನಾನು ಬಡವ, ನೊಂದಿದ್ದೇನೆ. ಅಮ್ಮನ ಅವ್ನು ಒಂದು ಕೊಡ್ತಾ ಇದ್ದೀನಿ ಫ್ರೀಯಾಗಿ ಎಂಪೋರಿಯಂ ಅರಮನೆ 20,000 rupees. So we have taken this trays in Channapatna tea break ಅಲ್ಲಿ. And also ಸ್ವಲ್ಪ ಕೈ ತೆಗಿರಿ. ಇದು ಎಷ್ಟು ಕ್ಯೂಟ್ ಆಗಿದೆ. ಸೊ ಕ್ಯೂಟ್. ದಿರು ಇದೊಂದು ತಗೋಡು. ನನಗೆ ಸೇಮ್ ನಿನ್ ಥರನೇ ಇದೆ ನೋಡು. ಗೊತ್ತಿಲ್ಲ ದಿರು ಸೇಮ್. ಇದು ಒಂದು ಟ್ರೇ. ಟೋಟಲ್ 6,000 ಹೋಗ. ಮನು ಇವಾಗ ಹೇಳಿದೀನಿ ಫ್ರೀಯಾಗಿ ಕೊಡ್ತಾರೆ ಅಂತ, ಒಂದೊಂದು ಕೆಜಿ ತಿಂದ್ಬಿಡ್ಬೇಡ. ಗಾಯ್ಸ್, ನಾವು ಮೈಸೂರಲ್ಲಿ ಮೈಸೂರು ಪಾಕ್ ತಿನ್ನಕ್ಕೆ ಬಂದಿದ್ದೀವಿ. ನಾವು ಮೈಸೂರು ಪಾಕ್ ಮೈಸೂರಲ್ಲಿ ಇದು ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತಾ ಇದ್ದೆ? ತೂತ್ ನೋಡಿಸ್ತೀನಿ. ನೀನು ಮೈಸೂರು ಪಾಕಲ್ಲಿ ಮೈಸೂರು ನೋಡಿಸ್ತೀಯಾ? ಓ ನೋಡಿಸ್ತೀನಿ. ಅಲ್ಲೋಡನೆ
ಮೈಸೂರು ಪಾಕ್ ಅಂತಿದೆ ಅಲ್ವಾ, ಅದ್ರಲ್ಲಿ ಪಾಕ್ ತೆಗ್ಬಿಡು, ಮೈಸೂರು ಇದೆ ಅಷ್ಟೇ. ನಾವು ಎಲ್ಲ ಮಿಕ್ಸ್ ಇರೋದು ಒಂದು ತಗೊಂಡಿದ್ದೀವಿ. ಇವನ್ನೆಲ್ಲ ಮಿಕ್ಸ್ ಇರೋದು 1 kg ತಿಂದವನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಚೆನ್ನಾಗಿದೆ ಗಾಯ್ಸ್. ಮೈಸೂರು ಬಂದಾಗ ಫ್ರೀಯಾಗಿ ತಿನ್ಬೇಕು ಅಂದ್ರೆ ಇಲ್ಲಿ ಬನ್ನಿ, ಎಲ್ಲ ಟ್ರಯಲ್ ಮಾಡಿ. ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬೇಡಿ. ಏನು ಇನ್ಫ್ಲೂಯೆನ್ಸ್ ಮಾಡ್ತಿದ್ಯಾ ಜನಕ್ಕೆ ನೀನು? ಟ್ರಯಲ್ ಮಾಡಿ ಜೋರಾಗಿ ಮಾತಾಡೋ, ಮೈಕ್ ಇಲ್ಲ. ಬರೀ ಟ್ರಯಲ್ ಮಾಡಿ ಅರ್ಧ ಹೊಟ್ಟೆ ತುಂಬ ಇತ್ತು. You very chalak, bro. More chalak. ರಿಯಲ್ ಮಾಡಕ್ಕೆ ಹೋದ್ರೆ ಶುಗರ್ ಬರ್ತದೆ. ಎಷ್ಟಿದೆ ತೋರಿಸು. ಪಾಕ ಸಮೋಸ ಪಾಕ್ ಅದು ಸ್ವೀಟ್ ಅಲ್ಲ? ಏ ಸ್ವೀಟಾ ಇದು? ಸ್ವೀಟ್ ಅಂತೆ. ಇಸ್ಕೋ, ಟ್ರೈ ಮಾಡೋಣ. ಸಮೋಸ ಪಾಕ್ ಕೊಡಿ ಸರ್. ಇದು ಸರ್ 1 ಪ್ಲೇಟಲ್ಲಿ 3 ಪೀಸ್ ಬರುತ್ತೆ. ಕೊಡಿ ಸರ್. ಕೊಡಪ್ಪ, ಬಿಲ್ ಪೇ ಮಾಡು. ಇಸ್ ಆಂಟ್ರಪ್ರೂನೋ ಆಗಿದ್ದಾರೆ ಮನೋಹರ್. ಶಿ ಮೇಡ್ ಮೀ ಆಂಟ್ರಪ್ರೂನರ್ ಆನ್ಲೈನ್. ಸಮೋಸ ಪಾಕ್ ಸ್ವೀಟ್. ಇದು ಅಯ್ಯೋ, ಏನಿಲ್ಲ ಇದರಲ್ಲಿ, ಅಷ್ಟೇ ಬರೋದು. ಏನಿಲ್ಲ ಇದರಲ್ಲಿ. ಅದು ಕೋಟೆಡ್ ಅವ್ರು ಹೇಳೋದು, ಒಳಗೆ ಎಲ್ಲ ಹಾಕಿತ್ತಾರಂತಲ್ಲ. ಇಟ್ಕೋ ಹಂಗೆ ಇದನ್ನ. ಸರ್ ಎಕ್ಸ್ಕ್ಯೂಸ್ ಮೀ, ಇಟ್ಕೊಡಿ. ಇದು ಟಮ್ಕ ಮಟ್ಕ ಗುಲ್ಕ. ಟಮ್ಕ ಅಲ್ಲ, ಪಟಾಕ ಮಟ್ಕ ಗುಂಡ. ಫಸ್ಟ್ ಬಿಲ್ ಪೇ ಮಾಡು ಆಂಟ್ರಪ್ರೂನೋ. ನಾನು ಕೇಳಿದೆಲ್ಲ ತಗೊಳ್ತಿದ್ದಾನೆ ಮನೋಹರ್. ನನಗೆ ಸ್ವಲ್ಪ ತಿಂದೆ ಎಟ್ಟೊಡಿದ್ದು, ನಿನಗೇನು ಆಗಿಲ್ಲ? ಚಿಮ್ಮ ಒಲಿಗೆಲ್ಲ ಏನಾಗಲ್ಲಮ್ಮ. ವಿಡಿಯೋ ಅಡ್ಡ ಮಾಡು, ತಿಕ್ಲವನೇ. ಸೇಮ್ ಟು ಯು. ಅಷ್ಟೇ. ಚೆನ್ನಾಗಿಲ್ದಿರೋದೆಲ್ಲ ನೀನು ಕೊಟ್ಬಿಡ್ತೀನಿ. ನಾನು ಯಾಕೆ ಯಾವುದೇನೋ ತಗೊಳ್ಳಲ್ಲ ಅಂದರೆ, ನೀನು ಯಾವುದು ಫುಲ್ ತಿನ್ನಲ್ಲ. ಅವ್ನು ಬೇರೆ ಕಾಸು ಕೊಟ್ಬಿಟ್ಟು ನನ್ನ ಅರ್ಧಂಗಿ ನೀನು. ಅರ್ಧಂಗಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಾನು ತಿಂದು ಬಿಟ್ಟಿರೋದೆಲ್ಲ ತಿಂತಾನೆ ಮನೋಹರ್. ಇದು ಓದಿದು ಮನು. ಜುಜುಬೀಸ್. ಮನು ವಿಸ್ಕಿ. ಬ್ರ್ಯಾಂಡ್ ಹೇಳು. ಅಂದರೆ ಕೋಲ್ಡ್ ಸಿರಪ್. ಕೋಲ್ಡ್ ಸಿರಪ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆ್ಯಕ್ಚುಲಿ ನಿನ್ನೆ ಉಪವಾಸ ಇದ್ದೆ ಆ್ಯಂಡ್ ಒಂದಿನ ನಾನ್ ವೆಜ್ ತಿಂದಿರ ಇದ್ದೆ. ನನಗೆ ಕನಸಲ್ಲೆಲ್ಲ ಬಿರಿಯಾನಿನೇ ಬರ್ತಿದೆ. ಅದಕ್ಕೆ ಇವತ್ತು ಎಲ್ಲರನ್ನೂ ಕರ್ಕೊಂಡು ಮೈಸೂರಿಗೆ ಬಂದಿದ್ದೀನಿ. ಅಫ್ಕೋರ್ಸ್ RRR ಬಿರಿಯಾನಿ ತಿನ್ನೋಕ್ಕೆ. ಸೊ ಕಮ್ ಲೆಟ್ಸ್ ಗೋ. ಇವ್ನು ತುಂಬ ತಲೆ ನೀನು ಹಬ್ಬ ಮಾಡ್ತಿರೋದು, ನಾನು ಹಬ್ಬ ಮಾಡ್ತಿರೋದು. ಬರ್ಬೇಕಾ ಬೇಡ? ಹೋಗು. ಏನ್ ನೀನ್ ಇಲ್ಲ ಅಂದ್ರೆ ಲಕ್ಷ್ಮಿ ಕುತ್ಕೊಳ್ಳೋದ ನಮ್ಮ ಮನೇಲಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಎಷ್ಟಪ್ಪ? ನೋಡಿ ನೋಡಿ, ನಮ್ಮ ಹಸ್ಬೆಂಡ್ ಸೆನ್ಸ್ ಆಫ್ ಹ್ಯೂಮರ್ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮಟನ್ ಬಿರಿಯಾನಿ ತೋರಿಸ್ನಿ. ಅಲ್ಲಿ ಎತ್ಕೊಂಡ್ಬಿಟ್ರೆ ಮಟನ್ ಫ್ರೈ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್. ನಿನ್ನೆ ಬಿರಿಯಾನಿ ತಿನ್ಕೊಂಡು ವಾಪಸ್ ಮನೆಗೆ ಬರೋಷ್ಟರಲ್ಲಿ ಮಿಡ್-ನೈಟ್ 12 ಆಗೋಗಿತ್ತು. ಆ್ಯಂಡ್ ಇವಾಗ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.